ಇದು ಪ್ರಜಾಶಕ್ತಿ ಟಿವಿಯ ಗೆಲುವು. ಕ್ಯಾನ್ಸರ್ ಪೀಡಿತ ಬಾಲಕಿಗೆ ನೆರವು. ಕ್ಯಾನ್ಸರ್ ಪೀಡಿತ ಬಾಲಕಿಯ ಮನೆಗೆ ಶಾಸಕ ಗುಬ್ಬಿ ವಾಸಣ್ಣ ವಿಸಿಟ್. ಬಾಲಕಿಯ ಚಿಕಿತ್ಸೆಗೆ ನೆರವಾಗುವುದಾಗಿ ಶಾಸಕರ ಭರವಸೆ. ಗುಬ್ಬಿ ತಾಲೂಕಿನ ಜಿ ಅರಿವಿಸಂದ್ರ ಗ್ರಾಮದ ಯೋಗಿತಾ ಎಂಬ ಬಾಲಕಿ ಕಳೆದ 6-7 ತಿಂಗಳಿನಿಂದ ಕ್ಯಾನ್ಸರ್ ಎಂಬ ಮಾರಕ ರೋಗದಿಂದ ಬಳಲುತ್ತಿದ್ದಾಳೆ. ಇನ್ನು ಬಾಲಕಿಯ ಆಧಾರ್ ಕಾರ್ಡ್ ತಿದ್ದುಪಡಿಯಾಗದ ಹಿನ್ನೆಲೆ ಬಾಲಕಿಗೆ ಸರ್ಕಾರದಿಂದ ಸಿಗುವ ಉಚಿತ ಚಿಕಿತ್ಸೆ ಕೊಡಿಸಲು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ರು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಇನ್ನು ವರದಿ ಬೆನ್ನಲ್ಲೇ ಇಡೀ ಜಿಲ್ಲಾಡಳಿತ ಹಾಗೂ ಖುದ್ದು ಗೃಹ ಸಚಿವರೇ ಬಾಲಕಿಯನ್ನ ಭೇಟಿ ಮಾಡಿ ಆಧಾರ್ ಕಾರ್ಡ್ ಸರಿಪಡಿಸಿ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಅನ್ನ ನೀಡಿದ್ರು. ಇದೀಗ ಕ್ಯಾನ್ಸರ್ ಪೀಡಿತ ಬಾಲಕಿ ಮನೆಗೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೇಟಿಯನ್ನ ನೀಡಿದ್ದಾರೆ. ಹೌದು, ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಅಧಿಕಾರಿಗಳ ಜೊತೆ ಬಾಲಕಿ ಮನೆಗೆ ಭೇಟಿ ನೀಡಿದ್ದು ಬಾಲಕಿಯ ಆರೋಗ್ಯವನ್ನ ವಿಚಾರಿಸಿದ್ರು. ಇನ್ನು ಸ್ವತಃ 1 ಲಕ್ಷ ರೂಪಾಯಿ ಮೊತ್ತವನ್ನ ವೈದ್ಯಕೀಯ ನೆರವಿಗೆ ನೀಡುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇನ್ನು ಬಾಲಕಿಯನ್ನ ವಾರಕ್ಕೆ 1 ಬಾರಿ ಬೆಂಗಳೂರಿಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗಲು ವಾಹನ ವ್ಯವಸ್ಥೆ ಮಾಡುವ ಜೊತೆಗೆ ಸಿಎಂ ಮತ್ತು ಆರೋಗ್ಯ ಸಚಿವರ ಜೊತೆ ಚರ್ಚಿಸಿ ಚಿಕಿತ್ಸೆಗೆ ಸ್ಪಂದಿಸುವ ಭರವಸೆ ನೀಡಿದ್ರು. ಹುಷಾರಾಗ್ತಿ, ಸುಮ್ಮನಿರು, ಚೆನ್ನಾಗ್ತೀಯ, ಧೈರ್ಯವಾಗಿರ್ಬೇಕು. ನಿನಗೆ ಒಳ್ಳೆ ವಿಲ್ ಪವರ್ ಇದ್ರೆ ನೀನು ಹುಷಾರಾಗ್ಬಿಡ್ತಿ ಬೇಗ. ನಾನು ಸರಿ ಆದೇ ಆಗ್ತೀನಿ, ತಿರ್ಗಾ ಕ್ಲಾಸ್ ಹೋಗ್ತೀನಿ. ನೀನು ಇಂಜಿನಿಯರ್ ಆಗತಕ್ಕ ಬಿಡಬಾರ್ದು. ಇಂಜಿನಿಯರ್ ಆಗ್ಲೇಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗ್ಬೇಕು ನೀವು. ಆತೀಯ ವಾಸಿ ಆಗುತ್ತೆ. ಫೀಲ್ ಮಾಡ್ಕೊಬೇಡಿ, ಹಿಂಗೆಲ್ಲ ಆಗೈತೆ ಅಂತ, ಇದೆಲ್ಲ ವಾಸಿ ಆಗುತ್ತೆ ಏನಪ್ಪಾ. ತಿರ್ಗಾ ಇನ್ನು ಬಾಲಕಿಗೆ 6 ತಿಂಗಳ ಮೆಡಿಸಿನ್ಗೆ ಬರೋಬ್ಬರಿ 9 ಲಕ್ಷ ರೂಪಾಯಿ ಅವಶ್ಯಕತೆ ಇದ್ದು ಅಷ್ಟೊಂದು ಹಣವನ್ನ ಎಲ್ಲಿಂದ ಬರೆಸ್ತೀಯಾ ಎಂದು ಕೇಳಿ ಮರಗಿದ್ರು. ಸ್ಥಳದಲ್ಲಿಯೇ ತಹಸೀಲ್ದಾರ್ಗೆ ಮಗುವಿನ ಸಹಾಯಕ್ಕೆ ಅಧಿಕಾರಿ ವರ್ಗ ತಮ್ಮ ಕೈಲಾದ ಸಹಾಯಕ್ಕೆ ಮುಂದಾಗುವಂತೆ ತಿಳಿಸಿದ್ದಾರೆ. ಅಲ್ಲದೆ ತಾಲೂಕಿನ 34 ಗ್ರಾಮ ಪಂಚಾಯಿತಿಗಳಲ್ಲಿರುವ ಪರಿಶಿಷ್ಟ ಅನುದಾನ ಬಳಕೆ ಮಾಡಿಕೊಂಡು ಮಗುವಿನ ಚಿಕಿತ್ಸೆಗೆ ನೆರವಾಗುವಂತೆ ಸೂಚಿಸಿದ್ರು. ಬಿಲ್ಗಳು ಅವ್ರು ಕೊಡಲ್ಲ, ಜಾಸ್ತಿ ಕೊಡಲ್ಲ. ಆಪರೇಷನ್ ಎಲ್ಲ ಆಗಿದ್ದು ಕೊಟ್ಟಿದ್ದಾರೆ. ಎಲ್ಲ ಅಂದ್ರೆ ಅಲ್ಲಲ್ಲೇ ಸಿದ್ಧಾರ್ಥ, ಸಿದ್ಧಗಂಗಾ, ವಿಮಾನ್ಸಲ ಎಲ್ಲ ನಮ್ ಸ್ವಂತ ದುಡ್ಡು ಒಂದು 15 ಲಕ್ಷ ಆಯ್ತು. ಅದೆಲ್ಲ ಬಿಲ್ ಐತಾ? ಅದ್ರದ್ದು ಕೆಲವಷ್ಟು ಇದೆ ಬಿಲ್ ಇದೆ. ಆಮೇಲೆ ಡಿಸ್ಚಾರ್ಜ್ ಸಮ್ಮರಿ ಇದೆಲ್ಲ ಇದೆ. ಅವೆಲ್ಲ ತಗೊಂಬ, ನಾನು 5-6 ಲಕ್ಷ ಕೊಡಿಸ್ತೀನಿ. ಎಲ್ಲ ಬಿಲ್ ಇರ್ಬೇಕು, ಡಾಕ್ಟರ್ ಸೈನ್ ಹಾಕಿರ್ಬೇಕು, ಸರಿ ಡಿಸ್ಚಾರ್ಜ್ ಸಮ್ಮರಿ ಇರ್ಬೇಕು. ಅದೆಲ್ಲ ನನಗೆ ಯಾವಾಗ ತಂದು ಕೊಡ್ತೀಯ? 2-3 ದಿನ. ಹೌದಾ? ತಗೊಂಬ, ನಾನು ಸೋಮವಾರ ಹೋಗ್ತೀನಿ. ಹಂಗಾರೆ ಭಾನುವಾರದೊಳಗೆ ತಂದು ಕೊಟ್ಟು ನೀನು. ನಾನು ಸೋಮವಾರ ಮಣ್ಣಮ್ಮ ಜಾತ್ರೆ ಇರ್ತೀನಿ. ಅದಾದ್ಮೇಲೆ ನೀನು ತಂದು ಕೊಟ್ರೆ ನಾನು ಒಂದು 4-5 ಲಕ್ಷ ಕೊಡಿಸ್ತೀನಿ. ದುಡ್ಡು ಬೇಡ, ಟ್ರೀಟ್ಮೆಂಟ್ಸ್ ಕೊಡ್ಸಕ್ಕೆ. ಅದೇ ಕಣ, ದುಡ್ಡು ಕೊಟ್ರೆ ಟ್ರೀಟ್ಮೆಂಟ್ ಕೊಡೋದು. ನಾನು ಟ್ರೀಟ್ಮೆಂಟ್ ಯಾರು ಫ್ರೀ ಆಗಿ ಕೊಡ್ತೀನಿ. ಆಯುಷ್ಮಾನ್ ಭಾರತ್ ಅಲ್ಲಿ 5 ಲಕ್ಷ ಕೊಡ್ತೀವಿ ಅಂದ್ರು. ಈಗ ಆಯುಷ್ಮಾನ್ ಭಾರತ್ ಏನಾರ ನಾನು ಅಟ್ಯಾಚ್ ಮಾಡಿಸಿದ್ರೆ ಈಗ ನೆಕ್ಸ್ಟ್ ಏನ್ ಬಂದ್ರು 1 ಲಕ್ಷ ಬರ್ಲಿ 10 ಲಕ್ಷ ಬರ್ಲಿ ಕ್ಯಾಶ್ ಕಟ್ಬೇಕು ಅಂತ. ಕ್ಯಾಶ್ ಕಟ್ಬೇಕು ಅಂತ. ಈಗ ಒಂದೊಂದು ಮಾತ್ರೆನೇ 25-30 ಸಾವಿರ ಆಯ್ತು. ಈಗ ಅಷ್ಟು ಇಷ್ಟೆಲ್ಲ ಖರ್ಚು ಮಾಡಿ ತಿರ್ಗಾ ಮತ್ತೆ ದುಡ್ಡು ಕಟ್ಬೇಕು ಅಂದ್ರೆ ಇಲ್ಲ. ನನಗೆ ದುಡ್ಡು ಬೇಡ, ಟ್ರೀಟ್ಮೆಂಟ್ ಕೊಡಿಸ್ಬಿಡ. ಹೆಂಗಾಗಿತ್ತು ಅದನ್ನ ಮಾಡಲ್ಲ, ಅದನ್ನ ವಿಚಾರಿಸ್ತೀನಿ ನಾನು. ಈಗ ಬಿಲ್ ತಾಂಬ. ಇನ್ನು ಈ ವೇಳೆ ಗುಬ್ಬಿ ತಹಸೀಲ್ದಾರ್ ಆರತಿ ಬಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಹಾಗಲವಾಡಿ ರಾಜಸ್ವ ನಿರೀಕ್ಷಕ ಗುರುಪ್ರಸಾದ್, ಚೇಳೂರು ಆರ್ಐ ನಾಗಭೂಷಣ್, ಕೆಎಂಎಫ್ ಮ್ಯಾನೇಜರ್ ಗಿರೀಶ್ ಹಾಗೂ ಇನ್ನಿತರೆ ಅಧಿಕಾರಿಗಳು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.